ನಮಸ್ಕಾರ. ನಾನಿದಿನ ದಿಢೀರಾಗಿ ಕೇವಲ 10 ನಿಮಿಷದಲ್ಲಿ ಮಾಡುವಂಥ ಟೊಮೊಟೊ ಸಾರು ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ, ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ, ಹಾಗೆ ಲೋಟಕ್ಕೆ ಹಾಕೊಂಡು ಸಹಿತ ಕುಡಿಬೋದು. ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ. ನಾನು ಒಂದು ತಟ್ಟೆಯಲ್ಲಿ 4 ಬಾದಾಮಿ ಟೊಮೊಟೊ ಹಾಗೆ 4 ಹಸಿಮೆಣಸು, ಕರಿಬೇವಿನ ಹೆಸರು ಇಟ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು, ಹಸಿಮೆಣಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕರಿಬೇವಿನ ಹೆಸರನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ರುಚಿನೂ ಸಹ. ಈಗ ಚಿಟಿಕೆ ಇಂಗು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕೋಣ. ಹಾಗೆ ಪರಿಮಳ ರುಚಿ ಬಣ್ಣಕ್ಕೆ 1/4 ಸ್ಪೂನು ಅರಿಶಿಣ ಹಾಕೋಣ. ಈಗ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆ ಫ್ರೈ ಆದರೆ ಮಾತ್ರ ಸಾರು ತುಂಬ ರುಚಿ ಬರೋದು. ಈಗ ಹೆಚ್ಚಿರುವ ಹಸಿಮೆಣಸು ಮತ್ತು ಕರಿಬೇವಿನ ಹೆಸರನ್ನು ಹಾಕೋಣ. ಹಾಗೆ ಒಗ್ಗರಣೆಯಲ್ಲಿ ಬಾಡಿಸೋಣ. ಈಗ ಟೊಮೊಟೊ ಹೊಳುಗಳನ್ನು ಹಾಕೋಣ. ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಜೊತೆ ಬೇಯೋಕೆ ಬಿಡೋಣ. ಇಲ್ಲಿ ನೀರು ಹಾಕಬಾರ್ದು. ಈಗ ಒಂದು ಪ್ಲೇಟ್ ಮುಚ್ಚೋಣ, ಬೇಯೋಕೆ ಬಿಡೋಣ. ಮುಚ್ಚಿದ ಪ್ಲೇಟ್ ತೆಗೆಯೋಣ. ಟೊಮೊಟೊ ಹೊಳುಗಳು ಅರ್ಧಂಬರ್ಧ ಬೆಂದಿದೆ. ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕಿದರೆ ಸರಿ. ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಹಾಗೆ ಯಾವುದೇ ಅಡುಗೆಗಾದರೂ ಬೆಲ್ಲ ಬೇಕೇ ಬೇಕು. ಅರ್ಧ ಸ್ಪೂನ್ ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಟೊಮೊಟೊ ಹೊಳುಗಳನ್ನು ಪುನಃ ಪ್ಲೇಟ್ ಮುಚ್ಚಿ ಬೇಯೋಕೆ ಬಿಡೋಣ. ಮುಚ್ಚಿದ ಪ್ಲೇಟ್ ತೆಗೆಯೋಣ. ಟೊಮೊಟೊ ಹೊಳುಗಳು ಕರಗಿ ಬೆಂದಿದೆ. ಈಗ ಸ್ಮ್ಯಾಶ್ ಮಾಡ್ತಾ ಹೋಗೋಣ. ಈ ಸಾರಿಗೆ ನಾನು ಯಾವುದೇ ಥರದ ಬೇಳೆನ ಉಪಯೋಗಿಸಲ್ಲ, ಬರೀ ಟೊಮೊಟೊ ಹಣ್ಣನ್ನು ಉಪಯೋಗಿಸೋದು. ಹಾಗಾಗಿ ಟೊಮೊಟೊ ಹೊಳುಗಳು ಚೆನ್ನಾಗಿ ಕರಗಿದಾಗಲೇ ಸಾರಿನ ರುಚಿ ಬರೋದು. ಈಗ ಹೋಳುಗಳು ಚೆನ್ನಾಗಿ ಸ್ಮ್ಯಾಶ್ ಆಯಿತು. 3ರಿಂದ 4 ಲೋಟದಷ್ಟು ನೀರನ್ನು ಹಾಕೋಣ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ಕುದಿಯೋಕೆ ಬಿಡೋಣ. ಬೇರೆ ಅಡುಗೆಗಿಂತ ಸಾರನ್ನು ಸ್ವಲ್ಪ ಜಾಸ್ತಿ ಕುದಿಸ್ಬೇಕು, ಅದು ಕುದ್ದಷ್ಟು ಪರಿಮಳ ಜಾಸ್ತಿ. ಈಗ ಸಾರು ಕುದೀತಾ ಬಂತು. ನಾನಿಲ್ಲಿ ತುಂಬ ಎಳತಾದ ಹಸಿಮೆಣಸನ್ನು ತೊಗೊಂಡಿದ್ದೆ. ನಮ್ಮ ಮಲೆನಾಡವರಿಗೆ ಸೂಜಿ ಮೆಣಸು ಅಥವಾ ಜಿಡ್ಡು ಮೆಣಸು ಹಾಕ್ತಾಯಿದ್ರೆ ಆಗೋದಿಲ್ಲ. ನೀವು ಬೇಕಾದರೆ ಹಸಿಮೆಣಸು ಸ್ವಲ್ಪ ಜಾಸ್ತಿ ಹಾಕಿದರೆ ಸರಿ. ನಾನಿಲ್ಲಿ 1/4 ಸ್ಪೂನಷ್ಟು ಸೂಜಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀನಿ. ಇದು ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇದನ್ನು ತಂದು ಒಣಗಿಸಿ ಬಾಣಲೆ ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡಿ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 1 ವರ್ಷದವರೆಗೂ ಹಾಳಾಗಲ್ಲ. ಹಾಗೆ ನಮಗೆ ಎಲ್ಲ ಅಡುಗೆಗೂ ಇದನ್ನ ಹಾಕ್ಬೋದು ಹಸಿಮೆಣಸಿನ ಜೊತೆ. ಈ ಬಾದಾಮಿ ಟೊಮೊಟೊ ತೊಗೊಂಡಿರೋದ್ರಿಂದ ಹುಳಿ ಸ್ವಲ್ಪ ಬೇಕು. ಒಂದು ಕಡೆ ಲಿಂಬೆಹಣ್ಣಿನ ರಸವನ್ನು ಹಿಂಡೋಣ. ಯಾವಾಗಲೂ ಅಷ್ಟೇ ಲಿಂಬೆಹಣ್ಣಿನ ರಸ ಹಿಂಡಿದಾಗ ಜಾಸ್ತಿ ಕುದಿಸೋಕೆ ಹೋಗಬಾರ್ದು, ಅದರ ಪರಿಮಳ ಪೂರ್ತಿ ಹೋಗುತ್ತೆ. ಈಗ ಸಾರು ಕುದ್ದಾಯಿತು. ಹಾಗೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ಟೊಮೊಟೊ ಸಾರು ರೆಡಿ ಆಯಿತು. ಈ ಸಾರಿಗೆ ಕೆಲವರು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರೆ. ನಾನಿಲ್ಲಿ ಇಂಗು ಹಾಕಿದ್ದೀನಿ. ಹಾಗೆ ಇಂಗು ಮತ್ತು ಬೆಳ್ಳುಳ್ಳಿನ ಯಾವುದೇ ಅಡುಗೆಗಾದರೂ ಒಟ್ಟಿಗೆ ಹಾಕಬಾರ್ದು, ಅವಾಗ ಎರಡೂ ಪರಿಮಳವು ಮಿಕ್ಸ್ ಆಗಿಬಿಡುತ್ತೆ. ಈ ಸಾರು ಊಟ ಸೇರ್ತಿದ್ದಾಗ, ಜ್ವರ ಬಂದಾಗ, ಅಜೀರ್ಣ ಆದಾಗ, ಸಮಯದ ಅಭಾವ ಇರುವಾಗ ಮಾಡಿಕೊಂಡು ಊಟ ಮಾಡ್ಬೋದು. ಒಮ್ಮೆ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.